ಸಚಿವರು, ಶಾಸಕರು, ಎಲ್ಲ ಆತ್ಮೀಯ ಗೆಳೆಯರೇ ಮತ್ತು ಈ ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ಎಲ್ಲ ತಾಯಂದಿರೇ ಮತ್ತು ಇರ್ತಕ್ಕಂಥ ಎಲ್ಲ ಶರಣು ಬಂಧುಗಳೇ, ನಿಮಗೆ ಶರಣಾರ್ಥಿಗಳು. ಇವತ್ತು ಈ ಸಂಖ್ಯೆ ನೋಡಿ ನಮ್ಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಕಳೆದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಸವಾಭಿಮಾನಿಗಳು ಎಲ್ಲ ಇಲ್ಲಿ ನಾವು ಸೇರಿದ್ದೀವಿ. ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಆಗಬೇಕು, ಅರ್ಥಪೂರ್ಣ ಆಗಬೇಕು ಅಂತ ಅನೇಕ ನಮ್ಮ ಶರಣೆಯರು ಏನು ಸಲಹೆ ಕೊಟ್ಟಿದ್ದಾರೆ. ಇದು ಭಾಳ ಸೂಕ್ತ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮಕ್ಕಳು ಸಹ ಜಾಸ್ತಿ ಬಂದಿದ್ದಾರೆ. ಅದಕ್ಕೆ ನಾನು ಈ ಸಲ ವಾಸಲ್ಗಿಂತ ಚೆನ್ನಾಗಿ ಮಾಡಿ ತೋರಿಸ್ತೀನಿ ಅಂತ ನಾನು ವೇದಿಕೆಯಲ್ಲಿ ಹೇಳ್ತೀನಿ. ಮತ್ತು ಎಲ್ಲ ಥರ ಸಹಾಯ ಮಾಡ್ತೀನಿ. ಸತತವಾಗಿ ಏನು ಎಷ್ಟು ದಿನ ಟೈಮ್ ಇದೆ, ಟೈಮ್ ಕೊಟ್ಟು ಸಾಕಷ್ಟು ಇದಕ್ಕೆ ಮೊದಲನೇದಾಗಿ ಟೈಮ್ ಕೊಟ್ಟು ಜಾಸ್ತಿ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾನು ಯಾರು ಮಾತು. ಇವತ್ತು ನಾವು ಸೇರಿದಂಥ ಈ ಭಕ್ತಿ ಸಾಗರದಲ್ಲಿ ಭಾಗವಹಿಸಿದಂಥ ಎಲ್ಲ ಸಚಿವರೇ, ಶಾಸಕರೇ ಮತ್ತು ಎಲ್ಲ ಸಮಾಜದ ಮುಖಂಡರೇ, ಎಲ್ಲ ಆತ್ಮೀಯ ಬಂಧುಗಳೇ, ಬಹಳಷ್ಟು ಜನ ತಾವು ಮಾತಾಡಿದ್ದೀರಿ, ಸಲಹೆ ಕೊಟ್ಟಿದ್ದೀರಿ, ಸೂಚನೆಗಳು ಕೊಟ್ಟಿದ್ದೀರಿ. ಇದರ ಬಗ್ಗೆ ನಾವು ಕೂತು ಕೂಲಂಕುಷವಾಗಿ ಚರ್ಚೆ ಮಾಡಿ ಯಾವುದು ಸಾಧ್ಯ ಇದೆ ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ತಮಗೆ ಹೇಳ್ತಾ, ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಮತ್ತು ಬಿ ಜೆ ಪಾಟೀಲ್ರಿಗೆ ನಾನು ಪಕ್ಕದಲ್ಲಿ ಕೂತು ಹೇಳಿದ್ದೀನಿ, ಇನ್ನೊಂದ್ಸಲ ಸೇರೋಣ. ಈಗ 30ನೇ ತಾರೀಕಿನ ದಿವಸ ನಾವು ಮತ್ತೆ ಸೇರ್ತೀವಿ. ಎಲ್ಲ ಮುಖಂಡರು ಸೇರಿ ತಾವು ಹಾಕಿಕೊಟ್ಟಂಥ ರೂಪರೇಷೆ ಪ್ರಕಾರ ಏನು ಸಾಧ್ಯ ಇದೆ ಮಾಡೋಕ್ಕೆ ಅದು ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಈಗ ಖಂಡಿತವಾಗಿ ನಿಮ್ಮ ಸಲಹೆಗಳು ಭಾಳ ಉತ್ತಮವಾದಂಥದ್ದು ಮತ್ತು ಯೋಗ್ಯವಾದಂಥದ್ದು. ಆದರೆ ಸಮಯದ ಅಭಾವದಿಂದ ನಾವು ತಿಳಿದ್ರೆ ಒಂದು 5 ಕಡೆ ನಾವು ಮಾಡಬೇಕಂದ್ವಿ. ಅದಕ್ಕೆ ಯೋಗ್ಯವಾದಂಥ ಅತಿಥಿಗಳು ಸಿಗಬೇಕು, ಮಾತನಾಡೋರು ಬರಬೇಕು. ಈಗಾಗಲೇ ಕೆಲವರು ಬಸವ ಜಯಂತಿಗಾಗಲೇ ಒಪ್ಕೊಂಡಿರ್ತಾರೆ. ಅದಕ್ಕಾಗಿ ನೋಡೋಣ. ಶಂಕರ್ ದೇವನವ್ರನ್ನ ಕರೆಸ್ಬೋದು, ಹೋಸಲ ಎಚ್ ಡಿ ಸಿದ್ದರಾಮಯ್ಯನ ಕರೆಸಿದ್ದೇವೆ, ರಂಜಾನ್ ದರ್ಗಾವನ್ನು ಕರೆಸ್ಬೋದು, ಇನ್ನು ಅನೇಕ ಜನ ಇದ್ದಾರೆ. ಅದನ್ನು ನಾವು ನಿರ್ಣಯ ಮಾಡ್ತೀವಿ. ಮತ್ತು 10, 11, 12 ಶುಕ್ರವಾರ, ಶನಿವಾರ, ರವಿವಾರ ನಾವೆಲ್ಲ ಮುಖಂಡರು ನೀವು ಬರ್ಬೋದು, ಯಾರಿಗೂ ಕೂಡ ಬಂಧನಿಲ್ಲ. ದಯಮಾಡಿ ನಾವೆಲ್ಲರೂ 10 ತಾಲೂಕುಗಳಿಗೆ ಹೋಗೋಣ. ಒಂದು ಚಿಂಚೋಳಿ ಮತ್ತು ಸೇಡಮ್ಮು ಮೊದಲನೇ ದಿವಸ, ಮತ್ತು 2ನೇ ದಿವಸ ಚಿತ್ತಾಪುರ ಮತ್ತು ಜೇವರ್ಗಿ, 3ನೇ ದಿವಸ ಅಫ್ಜಲ್ಪುರ್ ಮತ್ತು ಆಳಂದು. ಮತ್ತೆ ಕಾರ್ಯಕ್ರಮದ ವ್ಯವಸ್ಥೆ ನಡೀತಾ ಇದ್ದಾಗನೇ ಪಕ್ಕದಲ್ಲಿ ಕಮಲಾಪುರ ಇದೆ, ಕಮಲಾಪುರಕ್ಕೆ ಹೋಗೋಣ. ಪಕ್ಕದಲ್ಲಿ ಶಾಬಾದ್ ಮತ್ತು ವಾಡಿ ಇದೆ, ಅಲ್ಲಿ ಹೋಗೋಣ. ಮತ್ತೆ ಫರ್ದಾಬಾದ್ ಸಾಧ್ಯತೆ ಹೋಗೋಣ. ಒಟ್ಟಿನಲ್ಲಿ ಇದು ಎಲ್ಲ ಕಡೆ ಈ ಒಂದು ಬಸವ ಜಯಂತಿಯ ಪ್ರಭಾವ ನಾವೆಲ್ಲ ಬಿತ್ತಿ ಬಹಳ ಅತ್ಯಂತ ಉತ್ತಮ ರೀತಿಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ಸಮಾಜದ ಎಲ್ಲ ಒಗ್ಗಟ್ಟನ್ನ ಮಾಡಿ ಸಮಾಜದ ಒಂದು ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಪ್ರಯತ್ನ ಮಾಡೋಣ. ದರ್ಶಾಪುರ ನೇತೃತ್ವದಲ್ಲಿ ಒಂದು ಒಳ್ಳೆಯ ರಚನಾತ್ಮಕ ಕೆಲಸ ಆಗ್ತಾ ಇದೆ. ಹಾಸ್ಟೆಲ್ ಕಟ್ಟಡ ಇಡೀ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ಬಿಟ್ಟರೆ ಬೇರೆ ಕಡೆ ಇಲ್ಲ. ಇವತ್ತು ನಮ್ಮ ಸಮಾಜದ ಬಡವರ ಮಕ್ಕಳಿಗೆ ಊಟ ಮತ್ತು ವಸತಿ ಇದು ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ದಾನಿಗಳು ನಮ್ಮ ಶ್ರೀಶೈಲ್ ಗೂಳಿಯವರು ಮತ್ತು ರೇಷ್ಮೆಯವರು, ಶಾಬಾದಿಯವರು ಹೇಳಿದ್ದಾರೆ, ಹಾಗೂ ಇನ್ನೂ ಕೆಲವರು ಹೇಳಿದ್ದಾರೆ, ಗೋಧಿಯವರು ಹೇಳಿದ್ದಾರೆ. ಒಟ್ಟಿನಲ್ಲಿ ತಾವು ಯಾರ್ಯಾರು ದಾನಿಗಳು ತಮ್ಮ ತಂದೆ ತಾಯಿ ಹೆಸರ ಮೇಲೆ, ತಮ್ಮ ಹಿರಿಯರ ಹೆಸರ ಮೇಲೆ ಒಂದು ದಿವಸದ ಕಾಲ 11, 15 ಆಗ್ಬೋದು. ಯಾಕಂದರೆ ಬೆಲೆ ಏರಿಕೆ ಜಾಸ್ತಿ ಆದಾಗೆಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಉಳಿದ್ರು ಸಮಾಜ 11,000 ಅವತ್ತಿನ ದಿವಸ ಹಾಸ್ಟೆಲಲ್ಲಿ ಅವ್ರ ತಂದೆ ತಾಯಿ ಫೋಟೋ ಹಾಕಿ ಮತ್ತು ಮನೆ ಕುಟುಂಬದವ್ರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಊಟ ಮಾಡಿ ಮಕ್ಕಳಿಗೆ ಊಟ ಹಾಕಿ ಬರಬೇಕು. ಅದು ನಮಗೂ ಒಂದು ತೃಪ್ತಿ ಸಿಗ್ತದೆ ಮತ್ತು ಸಮಾಜಕ್ಕೂ ಒಂದು ಸೇವೆ ಆಗ್ತದೆ. ಆ ನಿರ್ಣಯವನ್ನು ಕೂಡ ನಾವು ಮಾಡಿದ್ದೀವಿ, ಅದನ್ನು ಮಾಡೋಣ. ಹಿಂದೆ ಇನ್ನೊಂದು ಒಳ್ಳೆಯ ಸಲಹೆ ಬಂತು, ಮೇಲಿಂದ ಮೇಲೆ ನಾವು ಕೂಡಬೇಕು ಅಂತೇಳಿ. 3 ತಿಂಗಳಿಗೊಂದ್ಸಲ ಖಂಡಿತ ನಾವು ಕೂಡಲೇಬೇಕು. ಇವೇನು ಕೆಲವು ಚರ್ಚೆಗಳು ಬಂದವಲ್ಲ, ಈ ಚರ್ಚೆಗಳು ಅಲ್ಲಿ ಮುಕ್ತವಾಗಿ ಮಾತಾಡೋಣ. ನಾವು ಉಪಪಂಗಡದ ಸಮಸ್ಯೆಗಳು ಮತ್ತು ಬೇರೆ ಬೇರೆ ಸಮಸ್ಯೆಗಳು ಕೆಲವು ಇದ್ದಾವೆ, ಗೊಂದಲ ಸಮಸ್ಯೆಗಳಿದ್ದಾವೆ. ಅದನ್ನು ನಾವು ಸಾಮೂಹಿಕವಾಗಿ ಕೂತು ಚರ್ಚೆ ಮಾಡಿ ಬಗೆಹರಿಸೋಣ. ಈ ಥರ ಗೊಂದಲ ಸೃಷ್ಟಿ ಮಾಡಿ ಬಗೆಹರಿಸೋದು ಬೇಡ. ನಾವು ಸಾಮೂಹಿಕವಾಗಿ ನಾವೆಲ್ಲ ಕೂತು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇವತ್ತೇನು ಒಂದು ದಿವಸದ ಕಾರ್ಯಕ್ರಮ ಸಾಕು ಅಂತ ಹೇಳ್ತೀನಿ. ಮೊದಲನೇ ದಿವಸ ಬಹಿರಂಗ ಸಭೆ ಸಲ ಏನು ಮಾಡಿದ್ದೀವಿ, ಮರುದಿವಸ ಬೃಹತ್ ಮೆರವಣಿಗೆ ತಾವೆಲ್ಲ ಹೋಗ್ತೀರಿ ಅಂತ ಅನಿಸ್ತದೆ. ಯಾಕಂದರೆ ಇನ್ನೊಂದು ಸಲ ಏನಂತ ತಲೆಯಲ್ಲಿ ಬಂದಿದೆ ಅಂದರೆ, ಈ ನಮ್ಮವರಿದ್ದಾರೆ HK ಸೊಸೈಟಿ, ಭಾಳ ದೊಡ್ಡ ಸಂಸ್ಥೆ. ಅವ್ರ ಸಂಸ್ಥೆಯಲ್ಲಿ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಯಾರಾದ್ರೂ ನಾವು ಒಳ್ಳೆಯವ್ರನ್ನ ಮಾತಾಡೋಕ್ಕೆ ಕರೆದ್ರೆ
ಅಲ್ಲಿ ಕೂಡ ಮಕ್ಕಳಿಗೆ ಬಸವಣ್ಣನ ಬಗ್ಗೆ ಅರಿವು ಬರ್ತದೆ ಮತ್ತು ಮುಂದಿನ ಬಸವಣ್ಣನ ಅದೇ ಥರ ಶರಣಬಸವೇಶ್ವರ ಸಂಸ್ಥಾನದ ಬಸವರಾಜ್ ದೇಶಮುಖ್ ಬಂದಿದ್ದಾರೆ. ಅವ್ರ ಸಂಸ್ಥೆಯಲ್ಲಿ ಕೂಡ ಮಕ್ಕಳು ಓದ್ತಾ ಇದ್ದಾರೆ. ಅವ್ರನ್ನ ಒಂದು ದಿವಸ ಸೇರಿಸಿ ಅಲ್ಲಿ ಒಂದು ಸಭೆ ಮಾಡ್ಬೋದು. ಮತ್ತು BG ಪಾಟೀಲ್ ಸಂಸ್ಥೆ ಇದೆ, ಅವರು ಮಾಡ್ಬೋದು. ನಮ್ಮ ಅಲ್ಲಂಪ್ರಭು ಪಾಟೀಲ್ ಸಂಸ್ಥೆ ಇದೆ. ಹೀಗೆ ಅನೇಕ ಜನ ನಮ್ಮ ಸಮಾಜದವ್ರ ಸಂಸ್ಥೆಗಳಿದ್ದಾವೆ. ಆ ಥರ 5 ದಿನನೂ ಮಾಡ್ಬೋದು, ಒಂದು ವಾರನೂ ಮಾಡ್ಬೋದು, ಎಲ್ಲರೂ ಒಪ್ಕೊಂಡ್ರೆ. ಒಟ್ಟಲ್ಲಿ ಈ ಬಸವ ತತ್ವವನ್ನು ಪ್ರಸಾರ ಮಾಡಬೇಕು, ನಮ್ಮ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕು ಅನ್ನೋಂಥ ಮಾತನ್ನು ತಾವೆಲ್ಲ ಹೇಳಿದ್ರಿ. ಬಸವಣ್ಣನ ಕಟ್ಟಿ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಸವಣ್ಣ ಹೊರಟುಬಿಟ್ಟಿದ್ದಾನೆ. ಈಗ ಇಡೀ ಹಿಂದೂಸ್ತಾನದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಹೋಗ್ಬಿಟ್ಟಿದ್ದಾನೆ. ಎಲ್ಲಿ ಅಮೆರಿಕಾದಲ್ಲಿ ಎಲ್ಲಿ ಬೇಕಲ್ಲಿ ಹೋಗಿ ನೋಡ್ರಿ, ಲಂಡನ್ದಲ್ಲಿ ನೋಡ್ರಿ ಬಸವ ಸಮಿತಿಗಳಿದ್ದಾವೆ, ಬಸವಣ್ಣರು ಜಯಂತಿಯನ್ನು ಮಾಡ್ತಾರೆ. ನಾವು ಇಲ್ಲಿ ಹುಟ್ಟಿ ಬೆಳೆದ ಶರಣರ ನಾಡಿನಲ್ಲಿ ನಾವ್ಯಾಕೆ ಬಸವ ಜಯಂತಿಯನ್ನು ಮಾಡಬಾರ್ದು? ಭಾಳ ಒಳ್ಳೆಯ ಕೆಲಸ ಕಳಿಸಲು ನಿಮ್ಮೆಲ್ಲರ ಸಹಕಾರದಿಂದಾಗಿದೆ. ನಾವು ಪಕ್ಷಭೇದವ ಮರೆತು, ನಮ್ಮೆಲ್ಲ ವೈಚಾರಿಕ ಮತ್ತು ಭೇದ ಮರೆತು ಬಸವ ಜಯಂತಿಯನ್ನು ಮಾಡೋದಕ್ಕೆ ಇವತ್ತು ನಾವೆಲ್ಲ ಸಿದ್ಧರಾಗಿದ್ದೇವೆ. ಈ ಸಲನೂ ಕೂಡ ದಾಖಲೆ ಮುರಿದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಬಸವ ಜಯಂತಿ ನಡೀತು ಅನ್ನೋಂಥ ಖ್ಯಾತಿಯನ್ನು ಗಳಿಸೋಣ ಅನ್ನೋಂಥ ಮಾತು ಹೇಳ್ತಾ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, 7 ಜನ ಶಾಸಕರಿದ್ದೇವೆ. 1 ನಮೋಶಿ, 2 BG ಪಾಟೀಲ್, 3 ಶರಣಪ್ರಕಾಶ್ ಪಾಟೀಲ್. ಅವ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಭಾರ ಬೀಳ್ತವೆ ಮಂತ್ರಿಗಳು. 1 2 3 4 5 6 7 ಜನ ಇದ್ದೇವೆ. ಪ್ರತಿಯೊಬ್ಬರು 100 ಜೀಪ್ ತಂದ್ರೆ ಅದ್ಭುತ ಮೆರವಣಿಗೆ ಆಗ್ತದೆ, ತರ್ತಾರಂತ ನನಗೆ ಭರವಸೆ ಇದೆ. ಹಾಗಾಗಿ ಅನೇಕ ನಾಯಕರನ್ನು ಸೃಷ್ಟಿ ಮಾಡಿಕೊಟ್ಟಂತ ಕಲಬುರಗಿ ಮತ್ತು ವೀರೇಂದ್ರ ಪಾಟೀಲ್ರು ಇವತ್ತು ಕೂಡ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಅಂತ ಮುಖ್ಯಮಂತ್ರಿ ನಾನು ಇವತ್ತು ಯಾರೂ ನೋಡಿಲ್ಲ ಅಂತ. ದಕ್ಷತೆ ಮತ್ತು ಪ್ರಾಮಾಣಿಕ ಆಡಳಿತ, ಅಂತ ಒಳ್ಳೆ ಆಡಳಿತ ಕೊಟ್ಟಂತ ಖ್ಯಾತಿ ಯಾರಿಗೂ ಬರೋದಿಲ್ಲ, ವೀರೇಂದ್ರ ಪಾಟೀಲ್ರಿಗೆ ಬರ್ತದೆ. ನಾವು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಹೇಳಿದ್ದೀವಿ, ನಾವು ನಿಮ್ಮನ್ನು ಕೂಡ ಕರಿತೀವಿ. ಗೌಡ್ರ, ನಿಮಗೂ ಅಮರನಾಥ್ ಪಾಟೀಲ್ ಬ್ಯಾಂಕ್ವೆಟ್ ಹಾಲ್ದಲ್ಲಿ ವೀರೇಂದ್ರ ಪಾಟೀಲ್ ಶತಮಾನೋತ್ಸವ ಮಾಡೋದನ್ನು ನಾವು ನೀವೆಲ್ಲ ಸೇರಿ ಮಾಡ್ತಾ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಬರ್ತೀನಿ ಅಂತ ಹೇಳಿ. ತಾವು ಕೂಡ ಅವತ್ತು ಬರಬೇಕು ಅಂತೇಳಿ ತಮ್ಮಲ್ಲಿ ಆಹ್ವಾನವನ್ನು ನೀಡ್ತಾ, ಮತ್ತೆ ನಾವು 30ನೇ ತಾರೀಕಿಗೆ ಮತ್ತೆ ಸೇರೋಣ. ಬಸವ ಜಯಂತಿಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ.